1948ರ ಕಾಶ್ಮೀರ ಯುದ್ಧದ ಸಮಯದಲ್ಲಿ ಭಾರತೀಯ ವಾಯುಪಡೆಯ ಆ ಒಬ್ಬ ಕಮಾಂಡರ್ ಶತ್ರುಗಳ ವಿಮಾನ ವಿರೋಧಿ ಬಂದೂಕುಗಳ ಮಧ್ಯೆ ತಮ್ಮ ಪೈಲಟ್ಗಳನ್ನು ಮುಂದೆ ಕಳುಹಿಸುವ ಬದಲು ಸ್ವತಃ ತಾವೇ ವಿಮಾನವನ್ನು ಹಾರಿಸಿದರು ಮತ್ತು ಆ ನಿರ್ಧಾರವೇ ಯುದ್ಧದ ಹಾದಿಯನ್ನು ಬದಲಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅಕ್ಟೋಬರ್ 1948 ಕಾಶ್ಮೀರ ಯುದ್ಧವು ನಿರ್ಣಾಯಕ ತಿರುವು ಪಡೆದುಕೊಂಡಿತು. ಭಾರತೀಯ ಸೇನೆಯು ಉರಿ ವಲಯವನ್ನ ಮೀರಿ ಮುಜಫರಾಬಾದ್ ಮತ್ತು ಡೊಮೆಲ್ ಕಡೆಗೆ ಒತ್ತಡ ಹೇರ್ತಾ ಇತ್ತು. ಆದರೆ ದಾರಿಯುದ್ದಕ್ಕೂ ದೊಡ್ಡ ಬೆದರಿಕೆ ಇದ್ದದು ಶತ್ರು ಪಡೆಗಳಲ್ಲ, ಬದಲಾಗಿ ಉರಿ, ಚಕೋತಿ ಮತ್ತು ಡೊಮೆಲ್ ಬೆಟ್ಟಗಳ ಮೇಲೆ ನಿಯೋಜಿಸಲಾದ ವಿಮಾನ ವಿರೋಧಿ ಬಂದೂಕುಗಳು. ಪ್ರತಿ ಬಾರಿ ಭಾರತೀಯ ವಿಮಾನಗಳು ಈ ಪ್ರದೇಶವನ್ನು ಪ್ರವೇಶಿಸಿದಾಗ ಗುಂಡುಗಳು ಮತ್ತು ಶೆಲ್ಗಳ ಸುರಿಮಳೆಯನ್ನು ಎದುರಿಸುತ್ತಾ ಇದ್ದವು. ಅದರಲ್ಲೂ ಅತ್ಯಂತ ಕಷ್ಟಕರವಾದ ಗುರಿ ಎಂದರೆ ಡೊಮೆಲ್ ಸೇತುವೆ ಆಗಿತ್ತು. ಈ ಸೇತುವೆಯಲ್ಲಿ ಪ್ರಬಲ ವಿಮಾನ ವಿರೋಧಿ ರಕ್ಷಣಾ ವ್ಯವಸ್ಥೆ ಇತ್ತು. ಈ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ಶ್ರೀನಗರ ಮೂಲದ ನಂಬರ್ 1 ಆಪರೇಷನಲ್ ವಿಂಗ್ಗೆ ವಹಿಸಲಾಗಿತ್ತು ಮತ್ತು ಆಗ ವಿಂಗ್ ಕಮಾಂಡರ್ ಆಗಿದ್ದ 28 ವರ್ಷದ ಹೃಷಿಕೇಶ್ ಮುಲ್ಗಾಂವ್ಕರ್ ಇದರ ನೇತೃತ್ವ ವಹಿಸಿದ್ದರು. ಅವರ ಮುಂದೆ 2 ಆಯ್ಕೆಗಳಿದ್ದವು. ಮೊದಲನೆಯದು ಸುರಕ್ಷಿತ ದೂರದಿಂದ ಸೀಮಿತ ದಾಳಿ ನಡೆಸುವುದು ಮತ್ತು ಎರಡನೆಯದು ಶತ್ರುಗಳ ವಿಮಾನ ವಿರೋಧಿ ಬಂದೂಕುಗಳನ್ನು ನೇರವಾಗಿ ಗುರಿಯಾಗಿಸುವುದು. ಮುಲ್ಗಾಂವ್ಕರ್ ಹಿಂಜರಿಕೆ ಇಲ್ಲದೆ ಎರಡನೇ ಆಯ್ಕೆಯನ್ನ ಆರಿಸಿಕೊಂಡರು. ಅವರ ಸ್ಪಷ್ಟ ನಿರ್ದೇಶನ ಹೀಗಿತ್ತು: ಮೊದಲು ಬಂದೂಕುಗಳನ್ನು ನಾಶ ಮಾಡಿ, ಆಗ ಮಾತ್ರ ಸೈನ್ಯವು ಮುನ್ನಡೆಯಲು ಸಾಧ್ಯವಾಗುತ್ತದೆ ಎಂದು. ಆದರೆ ಈ ಕಾರ್ಯಾಚರಣೆಯಲ್ಲಿ ಶತ್ರುಗಳ ಗುಂಡಿನ ದಾಳಿ ಮಾತ್ರವಲ್ಲದೆ ಕಾಶ್ಮೀರದ ಎತ್ತರದ ಪರ್ವತಗಳು ಕೂಡ ದೊಡ್ಡ ಸವಾಲಾಗಿದ್ದವು. ಅವರ ಹಾಕರ್ ಟೆಂಪೆಸ್ಟ್ MK2 ವಿಮಾನಗಳು ಬಾಂಬ್ಗಳಿಂದ ತುಂಬಿದ್ದವು. ಪರ್ವತಗಳ ನಡುವೆ ಕಡಿದಾದ ಡೈವ್ಗಳ ಸಮಯದಲ್ಲಿ ವಿಮಾನವು ಕಂಪ್ರೆಸಿಬಿಲಿಟಿ ಇಫೆಕ್ಟ್ ಎದುರಿಸುವ ಸಾಧ್ಯತೆ ಇತ್ತು ಮತ್ತು ಈ ಸ್ಥಿತಿಯಲ್ಲಿ ಪೈಲಟ್ ವಿಮಾನದ ನಿಯಂತ್ರಣವನ್ನು ಕಳೆದುಕೊಳ್ಳುವ ಅಪಾಯವಿತ್ತು. ಇದರ ಹೊರತಾಗಿಯೂ ಮುಲ್ಗಾಂವ್ಕರ್ ಸ್ವತಃ ತಾವೇ ಪ್ರಮುಖ ವಿಮಾನದಲ್ಲಿ ಹಾರಾಟ ನಡೆಸಿದರು. ಉರಿ ವಲಯದಲ್ಲಿ ಶತ್ರುಗಳ ವಿಮಾನ ವಿರೋಧಿ ಬಂದೂಕುಗಳನ್ನು ನಾಶಪಡಿಸಿದರು ಮತ್ತು ಭಾರತೀಯ ಸೇನೆಗೆ ದಾರಿ ಮಾಡಿಕೊಟ್ಟರು. ಮುಂದಿನ ಗುರಿ ಕಾಶ್ಮೀರಕ್ಕೆ ಪ್ರಮುಖ ಸರಬರಾಜು ಮಾರ್ಗವಾದ ಡೊಮೆಲ್ ಆಗಿತ್ತು. ಝೀಲಂ ಮತ್ತು ಕಿಶನ್ ಗಂಗಾ ನದಿಗಳು ಸಂಗಮಿಸುವ ಸ್ಥಳದಲ್ಲಿ ನೆಲೆಗೊಂಡಿದ್ದ ಇದು ಮುರ್ರೆ ಮತ್ತು ಅಬೋಟಾಬಾದ್ನಿಂದ ರಸ್ತೆಗಳನ್ನು ಸಂಪರ್ಕಿಸುತ್ತಾ ಇತ್ತು. ಅಕ್ಟೋಬರ್ 22, 1947ರಂದು ಬುಡಕಟ್ಟು ಆಕ್ರಮಣಕಾರರು ಇದೇ ಡೊಮೆಲ್ ಅನ್ನು ವಶಪಡಿಸಿಕೊಂಡಿದ್ದರು. ಹಾಗಾಗಿ ಅಲ್ಲಿ ಶ್ರೀನಗರಕ್ಕೆ ದಾರಿ ತೆರೆದಿತ್ತು. ಆದರೆ 1948ರ ಹೊತ್ತಿಗೆ ಎಲ್ಲವೂ ಬದಲಾಯಿತು. ಮುಲ್ಗಾಂವ್ಕರ್ ಸದಾಬಾದ್ ಮೇಲೆ ದಾಳಿ ನಡೆಸುವ ಮೊದಲು ಡೊಮೆಲ್ ಸೇತುವೆ ಮತ್ತು ಹತ್ತಿರದ ಶತ್ರುಸ್ಥಾನಗಳನ್ನು ಹೊಡೆದರು. ವಾಯುಬಲದ ಬೆಂಬಲದೊಂದಿಗೆ ಭಾರತೀಯ ಸೇನೆಯು ಪೂಂಚ್, ಕಾರ್ಗಿಲ್ ಮತ್ತು ಲೇಹ್ ಅನ್ನು ವಶಪಡಿಸಿಕೊಂಡಿತು. ಅದಕ್ಕಾಗಿಯೇ ವಿಂಗ್ ಕಮಾಂಡರ್ ಹೃಷಿಕೇಶ್ ಮುಲ್ಗಾಂವ್ಕರ್ ಅವರ ಮಹಾವೀರ ಚಕ್ರ ಪ್ರಶಸ್ತಿಯ ಉಲ್ಲೇಖವು ಅವರು ವೈಯಕ್ತಿಕವಾಗಿ ಅತ್ಯಂತ ಕಷ್ಟಕರ ಮತ್ತು ಅಪಾಯಕಾರಿ ಕಾರ್ಯಾಚರಣೆಗಳನ್ನು ಮುನ್ನಡೆಸಿದರು ಮತ್ತು ಇದರಿಂದಾಗಿ ಇಡೀ ಸೇನಾ ವಿಭಾಗದ ಸ್ಥೈರ್ಯ ಹೆಚ್ಚಾಗಿತ್ತು ಎಂದು ನಿರ್ದಿಷ್ಟವಾಗಿ ಉಲ್ಲೇಖಿಸಿದೆ. ಇಂದು ವಿಂಗ್ ಕಮಾಂಡರ್ ಹೃಷಿಕೇಶ್ ಮುಲ್ಗಾಂವ್ಕರ್ ಅವರ ಹೆಸರು ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ಆದರೆ 1948ರಲ್ಲಿ ಕಾಶ್ಮೀರದ ಬೆಟ್ಟಗಳಲ್ಲಿ ಈ ಯುವ ಕಮಾಂಡರ್ ಮುಂಚೂಣಿಯಲ್ಲಿ ಹೋರಾಡಿದ್ದರು. ಇತಿಹಾಸವು ಅವರಂತಹ ವೀರರನ್ನ ಮರೆಯಬಹುದು, ಆದರೆ ಅವರ ಧೈರ್ಯ ಎಂದಿಗೂ ಮಸುಕಾಗುವುದಿಲ್ಲ.